ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಭಾರತದ ಅತಿ ದೊಡ್ಡ ಹಾಗೂ ಅತ್ಯಂತ ಪ್ರತಿಷ್ಠಿತ ಐಟಿ ಕಂಪನಿ ಅಂದರೆ ಅದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಲಕ್ಷಾಂತರ ಯುವ ಜನತೆಯ ಡ್ರೀಮ್ ಕಂಪನಿಗಿದು. ಆದರೆ ಇದೇ TCSನ ಕಚೇರಿಯೊಂದರಲ್ಲಿ ನಡೆದಿರುವ ಕರಾಳ ಹಾಗೂ ಆಘಾತಕಾರಿ ಘಟನೆ ಇಡೀ ಐಟಿ ವಲಯವನ್ನೇ ಬೆಚ್ಚಿ ಬೀಳಿಸಿದೆ. ಹಿಂದೂ ಹುಡುಗಿಯರನ್ನೇ ಟಾರ್ಗೆಟ್ ಮಾಡಿ ಅವರನ್ನ ಪ್ರೀತಿಸುವ ನಾಟಕ ಮಾಡಿ ಮದುವೆಯಾಗಿ ಆಮೇಲೆ ಮತಾಂತರ ಮಾಡಿ ಇದು TCS ಆಫೀಸ್ನ 4 ಗೋಡೆಗಳ ಮಧ್ಯೆ ನಡೀತಾ ಇದ್ದ ಭೀಕರ ಷಡ್ಯಂತ್ರ. ಕೇವಲ ಲೈಂಗಿಕ ಕಿರುಕುಳ ಮಾತ್ರವಲ್ಲ, ನಮಾಜ್ ಮಾಡುವಂತೆ ಒತ್ತಾಯ, ಹಿಜಾಬ್ ಧರಿಸಲು ಬ್ರೈನ್ ವಾಶ್ ಹಾಗೂ ಇದಕ್ಕೆಲ್ಲ ಸಂಪೂರ್ಣ ಸಾಥ್ ಕೊಟ್ಟಿದ್ದು ಇದೇ ಕಂಪನಿಯ ಪಾಶ್ ಕಮಿಟಿಯಲ್ಲಿದ್ದ ಓರ್ವ ಮಹಿಳಾ HR ಮ್ಯಾನೇಜರ್. ಹಾಗಾದ್ರೆ ನಾಸಿಕ್ನ TCS ಕಚೇರಿಯಲ್ಲಿ ಅಸಲಿಗೆ ನಡೆದಿದ್ದೇನೋ? ಲೇಡಿ ಡಿ ಅಂತಲೇ ಕರೆಸಿಕೊಳ್ತಾ ಇದ್ದ ಆ HR ಮ್ಯಾನೇಜರ್ ಯಾರು? ಈ ಕರಾಳ ದಂಧೆಯನ್ನ ಬಯಲಿಗೆಳೆಯಲು ಪೊಲೀಸರು ಸೀಕ್ರೆಟ್ ಏಜೆಂಟ್ಗಳಂತೆ ಕಸ ಗುಡಿಸುವವರ ವೇಷದಲ್ಲಿ ಹೋಗಿದ್ಯಾಕೆ? ಇಂದಿನ ವಿಡಿಯೋದಲ್ಲಿ ಈ ಬೆಚ್ಚಿ ಬೀಳಿಸುವ ಮಾಹಿತಿಯನ್ನ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಿಂದೂ ಯುವತಿಯರೇ ಟಾರ್ಗೆಟ್, ದಿಗ್ಭ್ರಮೆ ಮೂಡಿಸಿದೆ TCS ನಾಸಿಕ್ ಪ್ರಕರಣ. ಸ್ನೇಹಿತರೆ, ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ TCS BPO ಕಚೇರಿಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಲೈಂಗಿಕ ಕಿರುಕುಳ ಮತ್ತು ಬಲವಂತದ ಮತಾಂತರದ ಘೋರ ಕೃತ್ಯಗಳು ನಡೀತಿದ್ವು. NDTVಗೆ ಮಾಹಿತಿ ನೀಡಿದ ಪ್ರತ್ಯಕ್ಷದರ್ಶಿ ಉದ್ಯೋಗಿಯೊಬ್ಬರು, ಆರೋಪಿಗಳು ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಿದ್ರು. ಹಿಂದೂ ಹುಡುಗಿಯರನ್ನು ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳಿ, ಮದುವೆಯಾಗಿ ಆಮೇಲೆ ಅವರ ಧರ್ಮ ಬದಲಾಯಿಸಿ ಅಂತ ಓಪನ್ ಆಗಿ ಹೇಳ್ತಿದ್ರು. ಇದಕ್ಕೆಲ್ಲ ದುಡ್ಡು ಕೂಡ ಫಂಡ್ ಆಗ್ತಿತ್ತು ಅಂತ ಭಯಾನಕ ಸತ್ಯ ಬಿಚ್ಚಿಟ್ಟಿದ್ದಾರೆ. ಮತ್ತೊಂದು ಆಘಾತಕಾರಿ ವಿಚಾರ ಅಂದ್ರೆ, ಹಿಂದೂ ಯುವಕನೊಬ್ಬನಿಗೂ ಆಫೀಸ್ನಲ್ಲೇ ಬಲವಂತವಾಗಿ ನಮಾಜ್ ಮಾಡುವಂತೆ ಒತ್ತಾಯಿಸಿ ಆತನ ಧರ್ಮವನ್ನ ನಿಂದಿಸಿರುವ ಆರೋಪವೂ ಇದೆ. ಬಯಲಾಯಿತು ಕಳ್ಳಾಟ, ಕಸ ಗುಡಿಸುವವರ ವೇಷದಲ್ಲಿ ಪೊಲೀಸರ ಅಂಡರ್ ಕವರ್ ಆಪರೇಷನ್. ಈ ಆಫೀಸ್ನಲ್ಲಿ ನಡೀತಾ ಇರೋ ಅಕ್ರಮದ ಬಗ್ಗೆ ನಾಸಿಕ್ ಪೊಲೀಸರಿಗೆ ಫೆಬ್ರವರಿಯಲ್ಲಿ ಒಂದು ಮಾಹಿತಿ ಸಿಕ್ಕಿತ್ತು. 20 ವರ್ಷದ ಹಿಂದೂ ಯುವತಿಯೊಬ್ಬಳು ಆಫೀಸ್ಗೆ ಸೇರಿದ ಬಳಿಕ ಇದ್ದಕ್ಕಿದ್ದಂತೆ ಇಸ್ಲಾಮಿಕ್ ಆಚರಣೆಗಳನ್ನ ಶುರು ಮಾಡಿದ್ಲು. ಇದನ್ನು ಗಮನಿಸಿದ ಆಕೆಯ ಪೋಷಕರು ಪೊಲೀಸರಿಗೆ ದೂರು ನೀಡಿದ್ರು. ಕೂಡಲೇ ಅಲರ್ಟ್ ಆದ ಪೊಲೀಸರು ನೇರವಾಗಿ ಆಫೀಸ್ಗೆ ಎಂಟ್ರಿ ಕೊಡದೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಸುಮಾರು 2 ವಾರಗಳ ಕಾಲ ಪುರುಷ ಮತ್ತು ಮಹಿಳಾ ಕಾನ್ಸ್ಟೇಬಲ್ಗಳು ಹೌಸ್ ಕೀಪಿಂಗ್ ಅಂದ್ರೆ ಕಸ ಗುಡಿಸುವವರ ವೇಷದಲ್ಲಿ TCS ಕಚೇರಿಯೊಳಗೆ ಕೆಲಸಕ್ಕೆ ಸೇರಿದ್ರು. ಅಲ್ಲಿ ನಡೆಯುತ್ತಿದ್ದ ಪ್ರತಿಯೊಂದು ಚಲನವಲನಗಳನ್ನ ರಹಸ್ಯವಾಗಿ ಗಮನಿಸಿ ಪಕ್ಕಾ ಸಾಕ್ಷಿ ಕಲೆ ಹಾಕಿದ್ರು. ಸಾಕ್ಷಿ ಸಿಕ್ಕ ಕೂಡಲೇ 9 ಪ್ರತ್ಯೇಕ FIR ಗಳನ್ನ ದಾಖಲಿಸಿ ACP ಸಂದೀಪ್ ಮಿಡ್ಕೆ ನೇತೃತ್ವದಲ್ಲಿ SIT ರಚನೆ ಮಾಡಲಾಗಿದೆ. ಡ್ಯಾನಿಶ್ ಶೇಖ್, ತೌಸಿಫ್ ಅತ್ತಾರ್, ರಜಾ ಮೆಮನ್, ಶಾರುಖ್ ಖುರೇಶಿ, ಶಫಿ ಶೇಖ್, ಆಸಿಫ್ ಅಫ್ತಾಬ್ ಅನ್ಸಾರಿ ಸೇರಿದಂತೆ 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಡ್ಯಾನಿಶ್ ಶೇಖ್ ಮೇಲೆ ಮದುವೆಯಾಗೋದಾಗಿ ನಂಬಿಸಿ ಮಹಿಳಾ ಉದ್ಯೋಗಿಯ ಮೇಲೆ ಅತ್ಯಾಚಾರ ಎಸಗಿದ ಗಂಭೀರ ಆರೋಪ ಇದೆ. ಇನ್ನು ತೌಸಿಫ್ ಅತ್ತಾರ್ ಮೊಬೈಲ್ ಚೆಕ್ ಮಾಡಿದಾಗ ಮತ್ತೋರ್ವ ಹಿಂದೂ ಯುವತಿ ಮುಸ್ಲಿಂ ಉಡುಪಿನಲ್ಲಿರುವ ಫೋಟೋಗಳು ಸಿಕ್ಕಿವೆ. ಲೇಡಿ ಡಿ ದರ್ಬಾರ್, HR ಮ್ಯಾನೇಜರ್ ನಿದಾ ಖಾನ್ ಕರಾಳ ಮುಖ ಬಯಲು. ಈ ಇಡೀ ಪ್ರಕರಣದಲ್ಲಿ ಅತಿ ಹೆಚ್ಚು ಶಾಕ್ ಕೊಟ್ಟಿರೋದು ನಿದಾ ಖಾನ್ ಎಂಬ HR ಮ್ಯಾನೇಜರ್ನ ಪಾತ್ರ. IT ಕಂಪನಿಗಳಲ್ಲಿ ಮಹಿಳೆಯರಿಗೆ ಕಿರುಕುಳವಾದ್ರೆ ರಕ್ಷಣೆ ಕೊಡಬೇಕಾದ ಪಾಶ್ ಕಮಿಟಿಯಲ್ಲಿದ್ದ ಈಕೆಯೇ ಆರೋಪಿಗಳಿಗೆ ಸಂಪೂರ್ಣ ಸಾಥ್ ಕೊಟ್ಟಿದ್ದಾಳೆ. ಸಹೋದ್ಯೋಗಿಗಳು ಈಕೆಯನ್ನ ಅಂಡರ್ವರ್ಲ್ಡ್ ಡಾನ್ ದಾವೂದ್ ಇಬ್ರಾಹಿಂಗೆ ಹೋಲಿಸಿ ಲೇಡಿ ಡಿ ಅಥವಾ ಲೇಡಿ ಕ್ಯಾಪ್ಟನ್ ಅಂತ ಕರೀತಾ ಇದ್ರು. ಈಕೆ ಅಮಾಯಕ ಯುವತಿಯರ ಜೊತೆ ಆಪ್ತವಾಗಿ ಬೆರೆತು ಅವರಿಗೆ ನಮಾಜ್ ಮಾಡಲು ಹಾಗೂ ಹಿಜಾಬ್ ಹಾಕಲು ಬ್ರೈನ್ ವಾಶ್ ಮಾಡ್ತಿದ್ಲು. ಯಾರಾದ್ರೂ ಯುವತಿಯರು ತಮಗಾಗ್ತಾ ಇರುವ ಲೈಂಗಿಕ ಕಿರುಕುಳದ ಬಗ್ಗೆ ಕಂಪ್ಲೇಂಟ್ ಕೊಡೋದಿಕ್ಕೆ ಬಂದ್ರೆ ಯಾಕೆ ಸುಮ್ಮನೆ ಹೈಲೈಟ್ ಆಗ್ತೀಯಾ, ಬಿಟ್ಟಾಕು ಅಂತ ಕೇಸ್ ಮುಚ್ಚಿ ಹಾಕ್ತಿದ್ಲು. ಅಷ್ಟೇ ಅಲ್ಲ, ಹೆಚ್ಚಿಗೆ ಮಾತಾಡಿದ್ರೆ ಕೆಲಸದಿಂದ ತೆಗೆಯೋ ಬೆದರಿಕೆಯನ್ನು ಹಾಕ್ತಿದ್ಲು. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಈಕೆ ತಲೆಮರೆಸಿಕೊಂಡಿದ್ಲು. ಈ HR ಮ್ಯಾನೇಜರ್ ಅನ್ನ ಈಗ ಪೊಲೀಸರು ಪುಣೆಯಲ್ಲಿ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ದಿಗ್ಗಜರಿಂದ ಕಟು ಟೀಕೆ, ಟಾಟಾ ಸಂಸ್ಥೆ ಹೇಳಿದ್ದೇನು? ಈ ಪ್ರಕರಣ ಹೊರಬೀಳ್ತಿದ್ದಂತೆ ಟಾಟಾ ಸನ್ಸ್ ಚೇರ್ಮನ್ N ಚಂದ್ರಶೇಖರನ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದು ಅತ್ಯಂತ ಗಂಭೀರ ಹಾಗೂ ನೋವಿನ ಸಂಗತಿ. ಟಾಟಾ ಸಂಸ್ಥೆಯಲ್ಲಿ ಇಂಥವುಗಳನ್ನು ಸಹಿಸೋದೇ ಇಲ್ಲ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ನೀಡಿದ್ದಾರೆ.
ಅಷ್ಟೇ ಅಲ್ಲ, ಟಿಸಿಎಸ್ ಸಿಒಒ ಆರತಿ ಸುಬ್ರಮಣಿಯನ್ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದಾರೆ. ಆದರೆ ಇನ್ಫೋಸಿಸ್ನ ಮಾಜಿ HR ಹೆಡ್ ಟಿವಿ ಮೋಹನ್ ದಾಸ್ ಪೈ ಸೇರಿದಂತೆ ಹಲವು ಐಟಿ ದಿಗ್ಗಜರು ಟಿಸಿಎಸ್ ಆಡಳಿತ ವೈಫಲ್ಯವನ್ನ ಟೀಕಿಸಿದ್ದಾರೆ. ಇದು ಕೇವಲ ಮ್ಯಾನೇಜ್ಮೆಂಟ್ನ ಫೇಲ್ಯೂರ್. ಪಾಶ್ ಕಂಪ್ಲೇಂಟ್ಗಳು ನೇರವಾಗಿ ಮೇಲ್ಮಟ್ಟದ ಆಡಿಟ್ ಕಮಿಟಿಗೆ ಹೋಗುವ ವ್ಯವಸ್ಥೆ ಇರಬೇಕಿತ್ತು ಎಂದಿದ್ದಾರೆ. ಇನ್ನು ಕೇಂದ್ರ ಕಾರ್ಮಿಕ ಸಚಿವಾಲಯ ಕೂಡ ಈ ಪ್ರಕರಣದ ಮೇಲೆ ಕಣ್ಣಿಟ್ಟಿದ್ದು ಸರಿಯಾದ ಕ್ರಮ ಕೈಗೊಳ್ಳುವಂತೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಸ್ನೇಹಿತರೆ, ದೇಶದ ಪ್ರತಿಷ್ಠಿತ ಟಿಸಿಎಸ್ ಕಂಪನಿಯಲ್ಲೇ ಮಹಿಳೆಯರಿಗೆ ಇಂಥ ಪರಿಸ್ಥಿತಿ ಬಂದಿರೋದು ನಿಜಕ್ಕೂ ಆಘಾತಕಾರಿ. ಲೈಂಗಿಕ ಕಿರುಕುಳ ಹಾಗೂ ಬಲವಂತದ ಮತಾಂತರದ ಈ ಕರಾಳ ದಂಧೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ತಪ್ಪಿತಸ್ಥರಿಗೆ ಎಂಥ ಶಿಕ್ಷೆಯಾಗಬೇಕು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಜಾಗೃತಿ ಮೂಡಿಸುವ ವಿಡಿಯೋವನ್ನು ಐಟಿ ವಲಯದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಹಾಗೂ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಇಂಥ ನೈಜ ಹಾಗೂ ಆಸಕ್ತಿದಾಯಕ ಮಾಹಿತಿಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.